ನಾಯಿ ಬೆಲ್ಟ್ನಿಂದ ಹೆಂಡತಿಯ ಕುತ್ತಿಗೆಯನ್ನ ಬಿಗಿದು ಪತಿಯೊಬ್ಬ ಕೊಲೆ ಮಾಡಿದ್ದಾನೆ. ಬಳಿಕ ತಾನು ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಘಟನೆ ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಾಯಿಯ ಬೆಲ್ಟ್ನಿಂದ ಪತ್ನಿಯ ಕುತ್ತಿಗೆಯನ್ನ ಬಿಗಿದು ಹತ್ಯೆ ಮಾಡಿದ್ದಲ್ಲದೆ ತಾನು ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಪತಿ. ಘಟನೆ ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ಅಂದರೆ ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿ ಸ್ವಪ್ನಾಳನ್ನ ಕೊಲೆ ಮಾಡಿ ಬಳಿಕ ಮನೋಜ್ ತಾನು ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಉತ್ತರ ಪ್ರದೇಶದ ಮೂಲದವರು ಇವರು. 3 ವರ್ಷಗಳ ಹಿಂದೆಯಷ್ಟೇ ಇವರಿಗೆ ಮದುವೆ ಆಗಿತ್ತು. ತಂದೆ ತಾಯಿಯ ಜೊತೆಗೆ ಸಿಕೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ವಾಸವಾಗಿದ್ದರು ದಂಪತಿ. 4 ದಿನಗಳಿಂದ ಕೆಲಸಕ್ಕೆ ಹೋಗಿರಲಿಲ್ವಂತೆ ಮನೋಜ್. ಈ ಸಂದರ್ಭದಲ್ಲಿ ದಂಪತಿಯ ನಡುವೆ ಗಲಾಟೆ ಆಗಿದೆ. ಇವತ್ತು ಮಧ್ಯಾಹ್ನ ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ಹೋಗಿ ಕೋಪದಲ್ಲಿ ಮನೋಜ್ ನಾಯಿಗೆ ಕಟ್ಟುವಂಥ ಬೆಲ್ಟ್ನಿಂದ ಸ್ವಪ್ನಾಳ ಕುತ್ತಿಗೆಯನ್ನು ಬಿಗಿದಿದ್ದಾನೆ. ಬಳಿಕ ತಾನು ನೈಲಾನ್ ಹಗ್ಗದಿಂದ ನೇಣು ಬಿಗಿದುಕೊಂಡು ಹ್ಯಾಂಗ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ಸಿಕೆ ಅಚ್ಚುಕಟ್ಟು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಚನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇಲ್ಲಿ ನಮ್ಗೆ ಒಬ್ಬರು ಗಂಡ ಹೆಂಡತಿ ಮಧ್ಯ ಜಗಳ ಆಗಿ ಆಮೇಲೆ ಅವರು ಡೋರು ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಈ ಅದರ್ ಪೋರ್ಷನ್ಸ್ ಇರೋರು ಮತ್ತೆ ಓನರ್ಸ್ ನಮ್ಗೆ ಮಾಹಿತಿ ಕೊಡ್ತಾರೆ ಸ್ಟೇಷನ್. ಸೊ ಇನ್ಸ್ಪೆಕ್ಟರ್ ಮತ್ತೆ ACP ಎಲ್ಲ ಬಂದು ಡೋರ್ ಓಪನ್ ಮಾಡಿಸಿ ನೋಡಿದ್ರೆ ಈಗ ಒಬ್ಬರು ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಾರೆ. ಹಸ್ಬೆಂಡ್ ಮನೋಜ್ ಅಂತ ಹೇಳಿ 28 years, ವೈಫ್ ಸಪ್ನಾ ಅಂತ ಹೇಳಿ ಅವರು 28 years. ಬೋತ್ ಆರ್ ಫ್ರಮ್ ಆಜಮ್ಗಢ UP ಇಂದ. ಇವರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ. ಸುಮಾರು ವರ್ಷದಿಂದ ಬೆಂಗಳೂರು ಬಂದು ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ 19 to 20 years. ಸೊ ಈಗ ನಮ್ಮ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿದೆ. ಸೊ ಏನು ನಿಖರವಾದ ಕಾರಣ ನಮ್ಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮದುವೆ ಆಗಿ 3 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಫೈಂಡಿಂಗ್ಸ್ ಪ್ರಕಾರ ಒಂದು ಡಾಗ್ ಲೇಸ್ ಅಂತ ಇರುತ್ತೆ, ಅದು ಹಗ್ಗ. ಸೊ ನಾಯಿಗಿರೋದು ಬೆಲ್ಟ್ ಟೈಪ್. ಸೊ ಅದು ಅವ್ರಿಗೆ ಮೋಸ್ಟ್ಲಿ ಸ್ಟ್ರಾಂಗ್ಲೇಟ್ ಮಾಡಿ ಇವರು ಹ್ಯಾಂಗಿಂಗ್ ಮಾಡೋ ರೀತಿಯಲ್ಲಿ ಫ್ಯಾನ್ಗೆ ನಿಮ್ಗೆ ಅವರು ಬಾಡಿ ಹ್ಯಾಂಗಿಂಗ್ ಅಲ್ಲಿ